ನನ್ನೊಟ್ಟಿಗೆ ಇವತ್ತು ನಾನು ಮಾತನಾಡಲಿಕ್ಕೆ ಬಯಸುವಂಥ ಸಂದೇಶದ ಪೀಠಿಕೆ ದೇವರ ಬೆರಳು. ಎಲ್ಲರೂ ಹೇಳ್ರಿ, ದೇವರ ಬೆರಳು. ದ ಫಿಂಗರ್ ಆಫ್ ಗಾಡ್, ದೇವರ ಬೆರಳು. ಇವತ್ತು 4 ಸ್ಥಳಗಳಲ್ಲಿ ದೇವರ ಬೆರಳಿನ ಕುರಿತು ಸತ್ಯವೇದ ಗ್ರಂಥದಲ್ಲಿ ವ್ಯಕ್ತವಾಗಿ ಬರೆಯಲ್ಪಟ್ಟಿದೆ. 1ನೇ ಭಾಗವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಬಯಸ್ತೀನಿ. 4 ಭಾಗಗಳನ್ನು ನಾನು ನಿಮ್ಮ ಮುಂದೆ ಆ ವಾಕ್ಯಗಳನ್ನು ಇಡ್ತೀನಿ. 3 ಸ್ಥಳಗಳಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನಾವು ಕಾಣ್ತೀವಿ. ಒಂದು ಭಾಗ ಲೂಕನ ಸುವಾರ್ತೆಯಲ್ಲಿ ನಾವು ಕಾಣ್ತೇವೆ. ಲೂಕನ ಸುವಾರ್ತೆಯಲ್ಲಿ ಬರುವಾಗ ಅವನು ಹೇಳ್ತಾನೆ, ಪರಿಶುದ್ಧಾತ್ಮನು ಅಂದರೆ ದೇವರ ಬೆರಳು ಎನ್ನುವುದು ಪರಿಶುದ್ಧಾತ್ಮನು ಎಂಬುದನ್ನು ವ್ಯಕ್ತಗೊಳಿಸ್ತಾ ಇದ್ದಾನೆ. ಓದೋಣ. ವಿಮೋಚನ ಕಾಂಡ ಪುಸ್ತಕ 8ನೇ ಅಧ್ಯಾಯ 18 ಮತ್ತು 19ನೇ ವಾಕ್ಯ. ಗಟ್ಟಿಯಾಗಿ ಹೇಳ್ರಿ, ದ ಫಿಂಗರ್ ಆಫ್ ಗಾಡ್. ಗಟ್ಟಿಯಾಗಿ ಹೇಳ್ರಿ, ದ ಫಿಂಗರ್ ಆಫ್ ಗಾಡ್, ದೇವರ ಬೆರಳು. ರೆಡಿ ಇದ್ದೀರಾ? ರೆಡಿ ಇದ್ದೀರಾ? ಪಕ್ಕದಲ್ಲಿ ಇರೋರು ಕೇಳ್ರಿ, ತಯಾರಾಗಿದ್ದೀರಾ ವಾಕ್ಯ ಕೇಳಕ್ಕೆ ಅಂತ? ವಾಕ್ಯ ಕೇಳುವಾಗ ಜೀವ ಉಂಟಾಗ್ತಾ ಇರಬೇಕು. 8ನೇ ಅಧ್ಯಾಯದ 18ನೇ ವಾಕ್ಯ. ಜೋಯಿಸರು ತಮ್ಮ ಗುಪ್ತ ವಿದ್ಯೆಯಿಂದ ಹಾಗೆಯೇ ಏನುಗಳನ್ನು ಉಂಟು ಮಾಡೋದಕ್ಕೆ ಪ್ರಯತ್ನ ಮಾಡಿದಾಗ್ಯೂ ಆಗದೆ ಹೋಯಿತು. ಆ ಏನುಗಳು ಮನುಷ್ಯರ ಮೇಲೆಯೂ ಪಶುಗಳ ಮೇಲೆಯೂ ಇದ್ದವು. ಆಗ ಜೋಯಿಸರು, ಇದು ದೇವರ ಕೈ ಕೆಲಸವೇ ಸರಿ. ಆಂಗ್ಲ ಭಾಷೆಯಲ್ಲಿ ಅದನ್ನ ಫಿಂಗರ್ ಆಫ್ ಗಾಡ್ ಅಂತ ಹೇಳ್ತಾರೆ. ದೇವರ ಕೈ ಕೆಲಸವೇ ಸರಿ ಎಂದು ಫರೋಹನಿಗೆ ಹೇಳಿದರು. ಆದರೂ ಫರೋಹನ ಹೃದಯವು ಕಠಿಣವಾಗಿತ್ತು. ಯೆಹೋವನು ಮೋಶೆಗೆ ತಿಳಿಸಿದಂತೆಯೇ ಅವರ ಮಾತನ್ನು ಕೇಳದೆ ಹೋದನು. ಇಲ್ಲಿ ನಾವು ಓದಿದಂಥ ವಾಕ್ಯದಲ್ಲಿ ಒಂದು ಭಾಗ ನನಗೆ ಬಹಳ ಸಂತೋಷ ತಂದಿದಂದ್ರೆ, ಇದು ದೇವರ ಕೈ ಕೆಲಸವೇ. ಇಂಗ್ಲಿಷಲ್ಲಿ ಅದನ್ನ ಹೇಳ್ತಾರೆ, ದಿಸ್ ಇಸ್ ದ ಫಿಂಗರ್ ಆಫ್ ಗಾಡ್. ಇದು ದೇವರ ಕೈ ಕೆಲಸವೇ. 2, ಜೋಯಿಸರು ತಮ್ಮ ಗುಪ್ತ ವಿದ್ಯೆಯಿಂದ ಹಾಗೆಯೇ ಏನುಗಳನ್ನು ಉಂಟು ಮಾಡೋದಕ್ಕೆ ಪ್ರಯತ್ನ ಮಾಡಿದಾಗಿಯೂ ಆಗದೆ ಹೋಯಿತು. The magician said unto Pharaoh, this is the finger of God. They could not do the same what the Moses did. ಮೋಶೆಯ ಮೂಲಕ ದೇವರು ಮಾಡಿದ ಕಾರ್ಯವನ್ನು ಐಗುಪ್ತ ದೇಶದಲ್ಲಿರುವ ಜೋಯಿಸರು ಮಂತ್ರವಾದಿಗಳಿಗೆ ಅದು ಮಾಡಕ್ ಆಗಲಿಲ್ಲ. ಇವತ್ತು ನಾನು ನಿಮ್ಮ ಬಳಿಯಲ್ಲಿ ಆಲೋಚನೆಯಾಗಿ ಹೇಳ್ತಾ ಇದ್ದೇನೆ. ಎಷ್ಟು ಜನ ನಂಬ್ತಿರೋ ಏನೋ ಗೊತ್ತಿಲ್ಲ. ಎಲ್ಲಾದರೂ ದೇವರ ಬೆರಳು ಅಂತ ಕಂಡ್ರೆ ಅದು ಪರಿಶುದ್ಧಾತ್ಮನನ್ನ ತೋರಿಸುವಂಥದ್ದಾಗಿದೆ. ಎಲ್ಲಾದರೂ ಪರಿಶುದ್ಧಾತ್ಮನು ಪ್ರತ್ಯಕ್ಷನಾದರೆ ಆ ಸ್ಥಳದಲ್ಲಿರುವ ಅಂಧಕಾರ ಶಕ್ತಿಗಳ ದೇವರ ಕಾರ್ಯಗಳ ಮುಂದೆ ನಿಲ್ಲೋದಕ್ಕಾಗೋದಿಲ್ಲ, ಮತ್ತೆ ಅದನ್ನು ನಕಲಿ ಮಾಡೋದಕ್ಕೂ ಆಗೋದಿಲ್ಲ. ನಾನು ಮತ್ತೊಮ್ಮೆ ಹೇಳ್ತೇನೆ, ಪರಲೋಕದ ದೇವರು ಪರಿಶುದ್ಧಾತ್ಮನು ಎಲ್ಲಾದರೂ ತಾನು ಪ್ರತ್ಯಕ್ಷನಾದರೆ ಆ ಪ್ರದೇಶಗಳಲ್ಲಿರುವ ಅಂಧಕಾರ ಶಕ್ತಿಗಳಿಗೆ ಏನು ಮಾಡಕ್ಕಾಗದೇ ಇರುವ ರೀತಿಯಲ್ಲಿ ಪರಿಶುದ್ಧಾತ್ಮನ ಕ್ರಿಯೆ ಪ್ರಕಟವಾಗುತ್ತೆ. ಶತ್ರುವಾದ ಸೈತಾನನು ಅದನ್ನು ನಕಲಿ ಮಾಡೋದಕ್ಕೆ ಪ್ರಯತ್ನ ಮಾಡುವಾಗ ಅದು ಅವರಿಗೆ ಮಾಡಕ್ಕಾಗದೇ ಇರುವ ರೀತಿಯಲ್ಲಿ ದೇವರ ಕಾರ್ಯ ನಡೆಯಲ್ಪಡುವಂಥದ್ದಾಗಿರುತ್ತೆ. ಒಪ್ಪುವವರು ಮಾತ್ರ ಆಮೇಲೆ ಹೇಳುವಂತರಾಗಿರಿ. ಈ ಭೂಮಿಯಲ್ಲಿ
ದೇವರ ಶಕ್ತಿಗೂ ದುರಾತ್ಮನ ಶಕ್ತಿಗೂ ಮಧ್ಯದಲ್ಲಿ ಒಂದು ತಿರುವಿದೆ. ಒಂದು ತಿರುವು ಇರುವಂಥದ್ದಾಗಿದೆ. ಆ ತಿರುವಿನ ಪ್ರಕಾರ ಆ ಶಕ್ತಿಗಳಿಗೆ ಇವತ್ತು ಅಷ್ಟೇ ದೇವರ ಮುಂದೆ ಯಾವ ಶಕ್ತಿಯು ನಿಲ್ಲಕ್ಕೂ ಆಗಲ್ಲ, ಏನು ಮಾಡಕ್ಕೂ ಆಗಲ್ಲ. ನಂಬೋದಾದ್ರೆ ಒಂದು ಗಟ್ಟಿಯಾಗಿ ಒಂದು ಸ್ತೋತ್ರ ಹೇಳ್ರಿ. ಬರುವ ದಿವಸಗಳಲ್ಲಿ ಮಂತ್ರವಾದಿಗಳು ಅವರೇ ಹೇಳ್ತಾರೆ ನಮಗೇನು ಮಾಡಕ್ಕಾಗೋದಿಲ್ಲ. ಪೂಜಾ ಕರ್ಮಗಳನ್ನು ಮಾಡುವವರು, ವಿವಿಧ ರೀತಿಯಲ್ಲಿ ಜನರ ಕಣ್ಣುಗಳನ್ನು ಕುರುಡು ಮಾಡುವ ಸೈತಾನನ ಏಜೆಂಟರುಗಳು ಬರುವ ದಿವಸಗಳಲ್ಲಿ ಅವರು ಹೇಳ್ತಾರೆ ಇದು ದೇವರ ಕೈ ಕೆಲಸವೇ, ಇದು ದೇವರ ಬೆರಳೆ, ನಮಗೇನು ಮಾಡಕ್ಕಾಗದೇ ಇರುವ ರೀತಿಯಲ್ಲಿ. ಅಲ್ಲೇಲೂಯ. ಒಂದು ಗುಂಪಿನ ಜನರ ಪ್ರಾರ್ಥನೆ, ಒಂದು ಗುಂಪಿನ ಜನರ ನಿರಂತರವಾದ ಯಜ್ಞ ಅರ್ಪಿಸುವುದರ ಮೂಲಕ ಪರಲೋಕದ ದೇವರು ತನ್ನ ಕೈ ಕೆಲಸವನ್ನು ಆರಂಭಿಸುವಂತನಾಗಿದ್ದಾನೆ. ಅದು ಆರಂಭವಾದರೆ ಅಂಧಕಾರ ಶಕ್ತಿಗಳಿಗೆ ಏನು ಮಾಡಕ್ಕಾಗದೆ ಇರುವ ರೀತಿಯಲ್ಲಿ ಪರಿಶುದ್ಧಾತ್ಮನು ಮಾಡೇ ಮಾಡ್ತಾನೆ. ಎರಡನೇದಾಗಿ ವಿಮೋಚನ ಕಾಂಡ ಪುಸ್ತಕ 31ನೇ ಅಧ್ಯಾಯದ 18ನೇ ವಚನ. ಯೆಹೋವನು ಸೀನಾಯಿ ಬೆಟ್ಟದಲ್ಲಿ ಮೋಶೆಯ ಸಂಗಡ ಮಾತನಾಡುವುದನ್ನು ಮುಗಿಸಿದ ಮೇಲೆ ಅವನಿಗೆ ಆ 2 ಆಜ್ಞಾ ಶಾಸನಗಳನ್ನು ಕೊಟ್ಟನು. ಅವು ದೇವರ ಕೈಯಿಂದ ಕೆತ್ತಲ್ಪಟ್ಟ ಶಿಲಾಶಾಸನಗಳೇ. ಅದು ದೇವರ ಕೈಯಿಂದ. ಇಂಗ್ಲಿಷ್ ಎಲ್ಲ ಈಗ ಹೇಳ್ತಾರೆ a tablets of stone written with the finger of God. Written with the finger of God. ಅದು ಕೈಯಿಂದ ಬರೆದಂತ ಶಾಸನ, ಕೈಯಿಂದ ದೇವರ ಬೆರಳಿನಿಂದ ಬರೆದಂತ ಶಾಸನ. ಆಮೇಲೆ 3ನೇ ಭಾಗ, ನಾನು 4 ವಾಕ್ಯಗಳನ್ನು ಓದ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ. 3ನೇ ಭಾಗ ಧರ್ಮೋಪದೇಶ ಕಾಂಡ ಪುಸ್ತಕ 9ನೇ ಅಧ್ಯಾಯದ 10ನೇ ವಚನ. ಆಗ ಯೆಹೋವನು ತನ್ನ ಕೈಯಿಂದಲೇ ಬರೆದು ಆ 2 ಕಲ್ಲಿನ ಹಲಿಗೆಗಳನ್ನು ನನ್ನ ವಶಕ್ಕೆ ಕೊಟ್ಟನು. ತನ್ನ ಕೈಯಿಂದಲೇ ಬರೆದು 2 ಕಲ್ಲಿನ ಹಲಿಗೆಗಳನ್ನು ನನ್ನ ವಶಕ್ಕೆ ಕೊಟ್ಟನು. Then the Lord delivered to me 2 tablets of stone written with the finger of God. ನನ್ನ ಕೈಗೆ ಕೊಟ್ಟನು, ತನ್ನ ಕೈಯಿಂದಲೇ ಬರೆದು the finger of God. ಇನ್ನ 4ನೇದಾಗಿ, ನಾನು ದೇವರ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ ಎಂದು ಕನ್ನಡದಲ್ಲಿ ನಾವು ಕಾಣ್ತೀವಿ. ಸ್ವಲ್ಪ ವ್ಯತ್ಯಾಸ ಇಂಗ್ಲಿಷಲ್ಲಿ ನಾನು ದೇವರ ಬಲದಿಂದಲೇ ಎನ್ನುವಂಥ ಪದವನ್ನು ನೀವು ಫುಟ್ ನೋಟಲ್ಲಿ ಕೆಳಗಡೆ ನೋಡಿದ್ರೆ ಅಲ್ಲಿ ಬೆರಳು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಫುಟ್ ನೋಟಲ್ಲಿ ಕೆಳಗಡೆ ನೋಡಿದ್ರೆ ಬೆರಳು ಅಂತ. ಇಂಗ್ಲಿಷಲ್ಲಿ ಫಿಂಗರ್ ಆಫ್ ಗಾಡ್, ಫಿಂಗರ್ ಆಫ್ ಗಾಡ್. ಮತ್ತೆ ಅಲ್ಲಿ ಬರೆದಿರೋದು ನಿಮ್ಮ ಹತ್ತಿರಕ್ಕೆ ಬಂತಲ್ಲ, ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ ಅಂತ. ಇಂಗ್ಲಿಷ್ ಭಾಷೆಯ ಬೈಬಲ್ನಲ್ಲಿ ದ ಕಿಂಗ್ಡಮ್ ಆಫ್ ಗಾಡ್ ಹ್ಯಾಸ್ ಕಮ್ ಅಪಾನ್ ಯು, ನಿಮ್ಮ ಮೇಲೆ ಬಂತಲ್ಲ ಅಂತ. ದೇವರ ರಾಜ್ಯವು ನಿಮ್ಮ ಮೇಲೆ ಬಂತಲ್ಲ. ಈ 4 ವಾಕ್ಯಗಳಿಂದ ನಾವು ಈ 4 ವಾಕ್ಯಗಳನ್ನು ಸರಿಯಾಗಿ ಗಮನಿಸಿದ್ರೆ, ಈ 4 ವಾಕ್ಯಗಳನ್ನು ಸ್ವಲ್ಪ ಗಮನ ಇಟ್ಟು ನಾವು ಚಿಂತೆ ಮಾಡಿದ್ರೆ, 2 ವಾಕ್ಯಗಳು ನಾವು ಓದಿದಂಥ 2 ವಾಕ್ಯಗಳಲ್ಲಿ ಬರೆಯಲ್ಪಟ್ಟ ವಾಕ್ಯಗಳು. ಇನ್ನು 2 ವಾಕ್ಯಗಳು ಶಕ್ತಿಯಿಂದ ತುಂಬಿರುವಂಥ ವಾಕ್ಯಗಳು. ಆಮೇನ್. ಒಂದು ಬರೆಯಲ್ಪಟ್ಟದ್ದು, ಇನ್ನೊಂದು ಶಕ್ತಿ.
ದೇವರು ಎಲ್ಲಾದ್ರೂ ಚಲಿಸಿದ್ರೆ ಎರಡು ಕಾರ್ಯಗಳನ್ನು ದೇವರು ನಿರಂತರವಾಗಿ ಮಾಡ್ತಾನೆ. ಒಂದು, ದೇವರ ವಾಕ್ಯವನ್ನ ಅವನು ಬಿಡುಗಡೆ ಮಾಡ್ತಾನೆ. ಎರಡು, ದೇವರ ಶಕ್ತಿಯನ್ನು ಅವನು ರಿಲೀಸ್ ಮಾಡ್ತಾನೆ. ಸ್ತೋತ್ರ. ಸ್ವಲ್ಪ ಅರ್ಥ ಮಾಡಿಕೊಳ್ಳ್ರಿ. ಸತ್ಯವೇದ ಗ್ರಂಥದಲ್ಲಿ ಮತ್ತಾಯನು ಬರೆದಂಥ ಸುವಾರ್ತೆ 4ನೇ ಅಧ್ಯಾಯದ 4ನೇ ವಚನವನ್ನು ಓದುವಾಗ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರದದೆ ಅಂದನು. ಬರದದೆ ಈ ವಾಕ್ಯವನ್ನ 2 ಪದ ಪ್ರಯೋಗಗಳಿಂದ ಕರೀತಾರೆ. ಒಂದು ಲೋಗೋಸ್, ಮತ್ತೊಂದು ರೇಮಾ. ಲೋಗೋಸ್ ಎನ್ನುವುದು ಬರೆಯಲ್ಪಟ್ಟ ವಾಕ್ಯ, ರೇಮಾ ಮಾತನಾಡುವ ವಾಕ್ಯ. ಲೋಗೋಸ್ ಎನ್ನುವುದು ನಮ್ಮ ಕೈಯಲ್ಲಿರುವಂಥ 66 ಪುಸ್ತಕಗಳ ಸತ್ಯವೇದ ಗ್ರಂಥವಾದರೆ, ಪರಿಶುದ್ಧಾತ್ಮನು, ರೇಮಾ ಅಂದರೆ ಪರಿಶುದ್ಧಾತ್ಮನು. ಅದಕ್ಕೆ ಯೇಸು ಸ್ವಾಮಿ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಮನುಷ್ಯನು ರೊಟ್ಟಿ ತಿನ್ನುವುದರಿಂದ ಮಾತ್ರ ಬದುಕೋದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ. ಅಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಕೊಟ್ಟಿರುವುದು ಪ್ರೊಸೀಡ್ ಅಂತ. ಪ್ರೊಸೀಡ್ ಅಂದ್ರೆ ಪ್ರತಿಯೊಂದು ಮಾತು, ಪರಿಶುದ್ಧಾತ್ಮನು ನುಡಿಯುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವಂತನಾಗಿರ್ತಾನೆ. ಹಾಗಾದ್ರೆ ದೇವರ ಬೆರಳು ಎಲ್ಲಾದ್ರೂ ಚಲಿಸಿದ್ರೆ, ದೇವರ ಬೆರಳು ನಿನ್ನ ಮನೆಯಲ್ಲಿ ಚಲಿಸಿದ್ರೆ, ದೇವರ ಬೆರಳು ನಿನ್ನ ಕುಟುಂಬದಲ್ಲಿ ಚಲಿಸಿದ್ರೆ, ದೇವರ ಬೆರಳು ನಿನ್ನ ಆಫೀಸಿನಲ್ಲಿ ಚಲಿಸಿದ್ರೆ, ದೇವರ ಬೆರಳು ಸಭೆಯಲ್ಲಿ ಚಲಿಸಿದ್ರೆ, ದೇವರ ಬೆರಳು ನಿನ್ನ ಬಿಸ್ನೆಸ್ ಅಲ್ಲಿ ಚಲಿಸಿದ್ರೆ, 2 ಕಾರ್ಯಗಳು ದೃಢ. ಒಂದು ದೇವರ ವಾಕ್ಯ ಇರುತ್ತೆ, 2 ದೇವರ ಶಕ್ತಿಯ ಪ್ರದರ್ಶನ ಇರುವಂತದ್ದಾಗಿದೆ. ಅದಕ್ಕೆ ಅಪೊಸ್ತಲನಾದ ಪೌಲನು ಹೀಗೆ ಹೇಳಿದನು, ನಾವು ನಿಮ್ಮ ಬಳಿಗೆ ಬರುವಾಗ ವಶೀಕರಣದ ಮಾತುಗಳಿಂದಲ್ಲ ಬಂದಿದ್ದು, ನಾವು ದೇವರ ಶಕ್ತಿಯೊಂದಿಗೆ ಬಂದ್ವಿ. ದೇವರ ವಾಕ್ಯ ಎಲ್ಲಾದ್ರೂ ಕೇಳಿದ್ರೆ ಮರುಭಾಗದಲ್ಲಿ ದೇವರ ಶಕ್ತಿಯ ಪ್ರದರ್ಶನ ನಡೆಯುತ್ತೆ. ಅರ್ಥ ಆಗಲಿಲ್ಲ ಅಂದ್ರೆ ಮತ್ತೊಮ್ಮೆ ಹೇಳ್ತೇನೆ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ದ ಗ್ರೇಟ್ ಕಮಿಷನ್, ಶ್ರೇಷ್ಠವಾದ ನಿಯೋಗವನ್ನು ಕೊಟ್ಟು ಪರಲೋಕಕ್ಕೆ ಏರಿ ಹೋಗುವ ಸಮಯದಲ್ಲಿ ಅವನು ಹೀಗೆ ಹೇಳಿದನು, ನೀವು ಲೋಕದ ಕಟ್ಟ ಕಡೆಯವರೆಗೂ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರ್ರಿ. ನಂಬುವವರನ್ನ ತಂದೆ, ಕುಮಾರ, ಪರಿಶುದ್ಧಾತ್ಮನ ನಾಮದಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ಅವರನ್ನ ಉಪದೇಶ ಮಾಡಿ ನಂತರ ನನ್ನ ಶಿಷ್ಯರನ್ನಾಗಿ ಮಾಡ್ರಿ ಅಂತ. ಇದನ್ನ ಕೇಳಿದ ಮೇಲೆ ಶಿಷ್ಯರು ಇತ್ತಲಾಗಿ ಹೊರಟು ಹೋದರು. ನಾನು ಹೇಳ್ತಿರುವಂತ ವಾಕ್ಯ ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯದ 20ನೇ ವಾಕ್ಯ. ಇತ್ತಲಾಗಿ ಅವರು ಹೊರಟು ಹೋದ ಸ್ಥಳಗಳಲ್ಲೆಲ್ಲ ದೇವರ ವಾಕ್ಯವನ್ನ, ಸುವಾರ್ತೆಯನ್ನ ಸಾರಿದರು. ಅದ್ಭುತಗಳಿಂದಲೂ ಸೂಚಕ ಕಾರ್ಯಗಳಿದೆ. ಕಮಾನ್ ಸಂಬಡಿ. ಅದ್ಭುತಗಳಿಂದಲೂ ಸೂಚಕ ಕಾರ್ಯಗಳಿಂದಲೂ ದೇವರು ತನ್ನ ವಾಕ್ಯವನ್ನ ದೃಢಪಡಿಸುತ್ತಾ ಇದ್ದಾನೆ. ಇದರ ಒಳಗಡೆ ಪ್ರಸಂಗ ಕೇಳಿ ಹೋಗೋದಕ್ಕಲ್ಲ ನೀನು ಬಂದಿರೋದು. ವಾಕ್ಯ ಕೇಳ್ತಾ ಇರುವಾಗ ಈ ವಾಕ್ಯದೊಂದಿಗೆ ತನ್ನ ಶಕ್ತಿಯ ಪ್ರದರ್ಶನ ರಿಲೀಸ್ ಆಗುತ್ತೆ. ದ ವರ್ಡ್ ಅಂಡ್ ದ ಪವರ್ ಆಫ್ ಗಾಡ್. ದೇವರ ವಾಕ್ಯ ಮತ್ತು ದೇವರ ಶಕ್ತಿ. ಇದೀರಾ ನೀವು ನನ್ನ ಜೊತೆ? ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯದ 29ನೇ ವಚನ ಹೀಗೆ ಹೇಳುತ್ತದೆ. ಅದಕ್ಕೆ ಯೇಸು ಉತ್ತರವಾಗಿ ಅವರಿಗೆ, ನೀವು ಶಾಸ್ತ್ರವನ್ನಾದರೂ ದೇವರ ಶಕ್ತಿಯನ್ನಾದರೂ ತಿಳಿಯದೆ ತಪ್ಪುವವರಾಗಿದ್ದೀರಾ. ಇವತ್ತು ದೈವ ಜನ ದೇವರ ವಾಕ್ಯವನ್ನ, ಶಾಸ್ತ್ರವನ್ನಾಗಲಿ ಬರೆಯಲ್ಪಟ್ಟ
ವಾಕ್ಯ, ದೇವರ ಶಕ್ತಿ, ಪರಿಶುದ್ಧಾತ್ಮ. ಇದು ಎರಡನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಆದರೆ ನಮ್ಮ ಜೀವನದಲ್ಲಿ ಎಡುವುದುಂಟು. ಅರ್ಥ ಆಗ್ಲಿಲ್ಲ. ಕೆಲವರಿಗೆ ವಾಕ್ಯ ಕೇಳೋದ್ರಲ್ಲಿ ಲೋಗೋಸ್ ಕೇಳಿ 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 ಕೂತು ಬಿಡ್ತಾರೆ. ಅವರಿಗೆ ದೇವರ ಶಕ್ತಿಯ ಪ್ರದರ್ಶನ ಅರ್ಥ ಆಗ್ತಾ ಇಲ್ಲ. ಇನ್ನ ಕೆಲವರಿಗೆ ಭಯಂಕರ ಆರಾಧನೆ, ಭಯಂಕರ ಆತ್ಮ ಸಾನ್ನಿಧ್ಯಾನ, ಅದರ ವಾಕ್ಯ ಬೇಸಿಕ್ ಗೊತ್ತಿರಲ್ಲ. ಇದು ಎರಡು ಪ್ರಾಬ್ಲಮ್ಮೇ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ. ನೀವು ಶಾಸ್ತ್ರವನ್ನಾದರೂ, ಲೋಗೋಸ್ ದೇವರ ಶಕ್ತಿಯನ್ನಾದರೂ, ರೇಮ ಒಂದು ಬರೆಯಲ್ಪಟ್ಟ ವಾಕ್ಯ, ಇನ್ನೊಂದು ಮಾತನಾಡುವ ವಾಕ್ಯ. ಒಂದು ಬರೆದಿರುವ ಪ್ರಕಾರ ಕಾರ್ಯವನ್ನು ಸಾಧಿಸುವ ಶಕ್ತಿ ಪರಿಶುದ್ಧಾತ್ಮನ ಕೈಯಲ್ಲಿದೆ. ಇವತ್ತು ನಾನು ಸಾರುವ ವಾಕ್ಯಕ್ಕೆ ಜೀವ ಇದೆ ಎಂದು ಯಾರಾದ್ರೂ ನಂಬೋರು ಇದ್ರೆ ಅವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಈ ವಾಕ್ಯ ಹಸಿದವರಿಗೆ ಆಹಾರವಾಗಿದೆ, ಕೈಗೆ ಕಣ್ಣಾಡಿ ಆಗಿದೆ, ಕಲ್ಲಾದ ಹೃದಯಕ್ಕೆ ಇದು ಚಮ್ಮಟ್ಟಿ ಆಗಿದೆ, ಇದು ಇಪ್ಪಾಯಿ ಕತ್ತಿ ಆಗಿದೆ. ಹೇಳುವವನಿಗೂ ಕೇಳುವವನಿಗೂ ಈ ವಾಕ್ಯ ಅನ್ವಯಿಸುವಂತದಾಗಿದೆ. ಈ ವಾಕ್ಯ ಎಷ್ಟೇ ಮೈಲಿಗಳ ದೂರದಲ್ಲಿ ಅಲ್ಲೆಲ್ಲೂಯ್ಯ ವ್ಯಕ್ತಿಗಳು ರೋಗಿಗಳಾಗಿದ್ದರು, ಈ ವಾಕ್ಯವನ್ನ ಕಳಿಸಿ ಅವನು ಸೌಖ್ಯ ಮಾಡೋದಕ್ಕೆ ಸಾಮರ್ಥ್ಯವುಳ್ಳ ದೇವರಾಗಿದ್ದಾನೆ. ಈ ವಾಕ್ಯಕ್ಕೆ ಶಕ್ತಿ ಇದೆ, ಈ ವಾಕ್ಯಕ್ಕೆ ಜೀವ ಇದೆ, ಈ ವಾಕ್ಯಕ್ಕೆ ಚೈತನ್ಯ ಇದೆ. ಈ ವಾಕ್ಯವನ್ನ ಕೇಳುವಾಗ, ನೀನು ನಂಬಿ ಸ್ವೀಕರಿಸುವಾಗ ದೈವ ಶಕ್ತಿಯ ಪ್ರದರ್ಶನ ನಿನ್ನ ಮೇಲೂ ನಿನ್ನ ಜೀವನದಲ್ಲಿ ಅದು ಅನುಭವಿಸಲಿಕ್ಕೆ ಸಾಧ್ಯ. ಮೋಸ್ಟ್ ಆಫ್ ದ ಪೀಪಲ್ ಗೆಟ್ ಎರರ್. ಅವರು ತಪ್ಪೋದು. ದೇ ಡೋಂಟ್ ಬಿಲೀವ್ ದ ಪವರ್ ಆಫ್ ಗಾಡ್. Some people, they don't believe the power of God. ಕೆಲವರು ದೇವರ ಶಕ್ತಿಯನ್ನು ನಂಬೋದಿಲ್ಲ, ದೇವರ ಪ್ರವಾದನೆಯನ್ನು ನಂಬಲ್ಲ, ಪ್ರವಾದಿಗಳನ್ನು ನಂಬಲ್ಲ. ಹೇ ಬ್ರದರ್, ಇಫ್ ಯು ಆರ್ ನಾಟ್ ಬಿಲೀವಿಂಗ್, ನೀ ನಂಬದೆ ಹೋದ್ರೆ ನಿನಗೆ ನಷ್ಟ. ನಂಬುವವನಿಗೆ ಅಲ್ಲೆಲ್ಲೂಯ್ಯ. ನಂಬದೆ ಇರುವವನು ನಾಶವಾಗಿದ್ದ ಕಡೆ ಹೋದ್ರೆ ನಂಬುವವನಿಗೆ ಇದು ಜೀವ ಶಕ್ತಿಯಾಗಿದೆ. ನಂಬುವವರಿಗೆ ಜೀವ ಶಕ್ತಿ ಆಗಿದೆ. ನನ್ನ ನೀತಿವಂತನು ನಂಬಿಕೆಯಿಂದಲೇ ಬದುಕ್ತಾ ಇದ್ದಾನೆ. ಇವತ್ತು ಯೇಸುವಿನ ನಾಮದಲ್ಲಿ ಯಾರು ಪ್ರಸಂಗ ಮಾಡಿದ್ರು ಅಂತಲ್ಲ, ಯಾವ ಪಾಯಿಂಟ್ ಉತ್ತಮವಾಗಿತ್ತು ಅಂತಲ್ಲ, ನೀನ್ ದೇವರ ವಾಕ್ಯ ಕೇಳುವಾಗಲೇ ಇದು ಜೀವವುಳ್ಳ ವಾಕ್ಯ, ಇದರಲ್ಲಿ ಕ್ರಿಯೆ ಮಾಡೋದಕ್ಕೆ ಶಕ್ತಿ ಇದೆ ಎಂದು ನೀನ್ ನಂಬಿದ್ರೆ, ನಿನ್ನ ಬಾಯಿ ಅದಕ್ಕೆ ಅರಿಕೆ ಮಾಡಿದ್ರೆ ಜೀವ ಶಕ್ತಿ ನಿನ್ನಲ್ಲಿ ವ್ಯಾಪರಿಸುವಂಥದ್ದಾಗಿರುತ್ತದೆ. ದೇವರ ವಾಕ್ಯ, ದೇವರ ಶಕ್ತಿ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರ, ದೇವರ ವಾಕ್ಯ, ದೇವರ ಶಕ್ತಿ. ಆಮೇಲೆ ಹಲ್ಲೆಲೂಯ. ಇದು ಎರಡು ಒಟ್ಟಿಗೆ ಕ್ರಿಯೆ ಮಾಡುವಂಥದ್ದಾಗಿದೆ. ನಾವು ಓದಂಥ ಭಾಗದ ಕಡೆಗೆ ಬರೋಣ. ಲೂಕನ್ ಬರೆದ ಸುವಾರ್ತೆ ಕಡೆಗೆ ಒಂದು ನಿಮಿಷ ಬನ್ನಿರಿ. ನಿಮ್ಗೆ ಇವತ್ತು ದೇವರ ಬೆರಳಿನ ಕುರಿತು ನಾನು ಮಾತನಾಡ್ತಾ ಇದ್ದೇನೆ. ಆಮೇಲೆ ನಾನೊಂದು ಹೇಳಲೆ, ಎಲ್ಲ ಇಲ್ಲಿ ನೋಡ್ರಿ. ವಾರ ನೀವು ಪ್ರಸಂಗ ಕೇಳ್ತೀರ, ವಾರ ವಾಕ್ಯ ಕೇಳ್ತೀರ. ಈ ವಾಕ್ಯ ನಿಮ್ಮಲ್ಲಿ ಕ್ರಿಯೆ ಮಾಡೋದಕ್ಕೆ ನೀವು ಅನುಮತಿ ಮಾಡಿಲ್ಲ ಆದರೆ ಬಂಡೆ ಮೇಲೆ ಬಿದ್ದ ಬೀಜಕ್ಕೆ ಸಮ. ಲೌಕಿಕನ ಜೀವಿತ ನಿನ್ನ ಜೀವನ, ನಿನ್ನಲ್ಲಿ ಈ ವಾಕ್ಯ ಪೆನಿಟ್ರೇಟ್ ಆಗೋದಿಕ್ಕೆ, ಈ ವಾಕ್ಯ ನಿನ್ನ ಒಳಗಡೆ ಅದು ಕೀಳು ಮಚ್ಚೆಗಳಲ್ಲಿ ತೂರಿ ಹೋಗೋದಿಕ್ಕೆ ನೀನು ಅನುಮತಿ ಮಾಡಬೇಕು. ಇಲ್ಲವಾ ನಿನ್ನ ಲೈಫು ಚೇಂಜ್ ಆಗಲ್ಲ, ನಿನ್ನ ಭವಿಷ್ಯನೂ ಬದಲಾವಣೆ ಆಗಲ್ಲ. ನೀನು ಹೆಂಗೋ ಬದುಕಬೇಕು, ಬದುಕ್ತಿದೀಯ ಅನ್ನೋ ಜೀವಿತ ಇರುತ್ತೆ. ಇವತ್ತು ಯೇಸುವಿನ ನಾಮದಲ್ಲಿ ದೇವರ ವಾಕ್ಯ ಕೇಳುವಾಗಲೇ ಲುದಿಯಳ ಹೃದಯ ತೆರೆದು ಕೊಟ್ಟ ಹಾಗೆ ನಿನ್ನ ಹೃದಯ ತೆರೆದು ಕೊಟ್ಟರೆ ನಿನಗೆ ಮಾತ್ರ ಬಿಡುಗಡೆ ಅಲ್ಲ, ನಿನ್ನ ಕುಟುಂಬಕ್ಕೆ ಬಿಡುಗಡೆ, ನಿನ್ನ ಪಟ್ಟಣಕ್ಕೆ ಬಿಡುಗಡೆ, ನಿನ್ನ ಸಭೆಗೆ ಬಿಡುಗಡೆ. ಅದು ಒಪ್ಪುವವರು ಯಾರಾದ್ರೂ ಇದ್ರೆ ಗಟ್ಟಿಯಾಗೋದು ಆಮೇಲೆ ಹೇಳ್ರಿ. There is a power in the word of God. ದೇವರ ವಾಕ್ಯಕ್ಕೆ ಶಕ್ತಿ ಇದೆ. ಒಂದು ಸಾರಿ ಯೇಸು ಸ್ವಾಮಿ
ಒಂದು ದೆವ್ವಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇರುವ ಸಂದರ್ಭ. ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 14ನೇ ವಾಕ್ಯ. ಒಂದಾನೊಂದು ಸಮಯದಲ್ಲಿ ಆತನು ಮೂಕ ದೆವ್ವವನ್ನು ಬಿಡಿಸಿದನು. ಆ ದೆವ್ವ ಬಿಟ್ಟು ಹೋದ ಮೇಲೆ ಮೂಕನು ಮಾತನಾಡಿದನು. ಅದಕ್ಕೆ ಜನರು ಆಶ್ಚರ್ಯಪಟ್ಟರು. ಆಮೇಲೆ the dumb spoke and the people wondered. ಮೂಕ ಮಾತನಾಡಿದನು, ಜನ ಆಶ್ಚರ್ಯಪಟ್ಟರು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಗಮನ ಕೊಟ್ಟು ಕೇಳಿ ಪ್ರಿಯರೇ. ಈ ಆಶ್ಚರ್ಯಪಟ್ಟ ಗುಂಪಿನಲ್ಲಿ ಸಾಧಾರಣ ಜನ ಆಶ್ಚರ್ಯ ಪಡ್ತಿದ್ದಾರೆ. ಆದರೆ ಪರಿಸಾಯರಿಗೆ ಇದು ಆಶ್ಚರ್ಯ ಅಲ್ಲ. ಅವರ ಚಿಂತೆ ಬೇರೆ ರೀತಿ ಇತ್ತು. ಅಲ್ಲಿಗೆ ನಾನು ಬರ್ತೀನಿ. ಎಲ್ಲಾದರೂ ಪರಿಶುದ್ಧಾತ್ಮನು ಇಳಿದು ಬಂದ್ರೆ ಅವನು ಮಾಡುವಂತ ಮೊದಲನೇ ಕೆಲಸ ನಾಲಿಗೆಯನ್ನು ರಿಲೀಸ್ ಮಾಡ್ತಾನೆ, ಕಟ್ಟನ್ನು ಬಿಚ್ಚುತ್ತಾನೆ, ನಾಲಿಗೆಯ ಬೆಂದನವನ್ನು ಬಿಚ್ಚುತ್ತಾನೆ. ಸ್ತೋತ್ರ ಬರಲಿಲ್ಲ. ನಾಲಿಗೆ ಕಟ್ಟು ಬಿಚ್ಚಿದ್ರೆ ದೇವರ ಬೆರಳು ಬಂದು ಆ ಮೂಕ ದೆವ್ವವನ್ನು ಓಡಿಸುತ್ತೆ. ಆ ದೆವ್ವ ಬಿಟ್ಟೋದ್ರೆ ಮೂಗನು ಮಾತನಾಡ್ತಾನೆ. ಅಂದರೆ ಇವತ್ತು ಹಗಲೊತ್ತಿನಲ್ಲಿ ಕೆಲ ಕಟ್ಟುಗಳು, ಶತ್ರುವಾದ ಕೈ ಸೈತಾನು ಕೆಲವರ ನಾಲಿಗೆಯನ್ನು ಬೆಂದಿಸಿಟ್ಟಿದ್ದಾನೆ. ಕೆಲವರ ಶಬ್ದ ಹೊರಗಡೆ ಬರದಂತೆ, ಕೆಲವರು ಮಾತನಾಡದಂತೆ, ಶಬ್ದ ತೆಗೆಯದಂತೆ ಕಟ್ಟಿರುವ ಕಟ್ಟುಗಳು ಪರಿಶುದ್ಧಾತ್ಮನು ಎಲ್ಲಾದ್ರೂ ಬಂದ್ರೆ ಅವನ ಬೆರಳು ಮೊದಲು ಮಾಡೋ ಕೆಲಸ ಆ ನಾಲಿಗೆಗಳನ್ನು ರಿಲೀಸ್ ಮಾಡುತ್ತೆ. ಇಲ್ಲಿ ಮೂಕ ದೆವ್ವವನ್ನು ಓಡಿಸ್ತಾ ಇರೋದು. ಆ ದೆವ್ವ ಬಿಟ್ಟು ಹೋದ ಮೇಲೆ ಮೂಕನು ಮಾತನಾಡ್ದ. ಅಂದ್ರೆ ಮಾತನಾಡದೇ ಇರೋದಕ್ಕೆ ಕಾರಣ ಏನು? ದೆವ್ವ ಅವನನ್ನ ಕಟ್ಟಿರೋದ್ರಿಂದ. ಇದೇ ಕಾರ್ಯವನ್ನ ಸ್ವಲ್ಪ ವ್ಯತ್ಯಾಸಕರವಾಗಿ ಮತ್ತಾಯನ ಸುವಾರ್ತೆಯಲ್ಲಿ ನಾವು ಕಾಣಬಹುದು. ಸೇಮ್ ಲೂಕನು ಬರೆಯುವಾಗ ಅವನು ಸ್ವಲ್ಪ ವ್ಯತ್ಯಾಸವಾಗಿ ಬರೆದಿದ್ದಾನೆ. ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಅದಕ್ಕಿಂತ ಸ್ವಲ್ಪ ವ್ಯತ್ಯಾಸ ಇದೆ. ಗಮನಿಸ್ರಿ, ಮತ್ತಾಯನು ಬರೆದ ಸುವಾರ್ತೆ 12:22ನೇ ವಾಕ್ಯ ನೋಡ್ರಿ. ದೆವ್ವ ಹಿಡಿದು ಕುರುಡನು ಮೂಕನು ಆಗಿರೋ ಒಬ್ಬನನ್ನ ಆತನ ಬಳಿಗೆ ಕರ್ಕೊಂಡ್ಬಂದರು. ಇದು ವಿಚಿತ್ರವಾದದ್ದು. ಕುರುಡ, ಮೂಕ. ಒಂದು ಕಣ್ಣು ಕಾಣುತ್ತೆ ಆದರೆ ಮಾತಾಡಕ್ ಬರಲ್ಲ, ಮೂಕ ಆಗ್ಬೋದು. ಇಲ್ಲ, ಎರಡು ಕಣ್ಣು ಕುರುಡಾಗಿರುತ್ತೆ, ಬಾಯಿ ಕಿವಿ ಚೆನ್ನಾಗಿರುತ್ತೆ. ಇವರು ಈ ಕೇಸ್ ನೋಡ್ರಿ ಸ್ವಲ್ಪ ಉಲ್ಟಾ. ಕಣ್ಣು ಕಾಣಲ್ಲ, ಬಾಯಿ ಮಾತಾಡಲ್ಲ. ಆದರೆ ಇವತ್ತು ಯೇಸುವಿನ ನಾಮದಲ್ಲಿ ದೇವರ ಬೆರಳು ಚಲಿಸೋದಕ್ಕೆ ಆರಂಭವಾದ್ರೆ ಕಣ್ಣು ತೆರೆಯುತ್ತೆ, ಬಾಯಿನೂ ತೆರೆಯುತ್ತೆ. ಬಾಯಿ ಕಣ್ಣು ಎರಡು ಬೆಂದನದಿಂದ ದೇವರು ಬಿಡಿಸುವಂತನಾಗಿದ್ದಾನೆ. ಅದು ನಂಬುವವರು ಮಾತ್ರ ಗಟ್ಟಿಯಾಗುತ್ತಾ ಆಮೇಲೆ ಹೇಳ್ರಿ. ಹಲ್ಲೆಲೂಯ. ಮೂಕನಿಗೆ ಬಾಯಿ ಕಣ್ಣು ಎರಡು ಬಂದವು. ಅಂದರೆ ಪರಿಶುದ್ಧಾತ್ಮನ ಬೆರಳು ಚಲಿಸಿದ್ರೆ ನಿನ್ನ ಆತ್ಮ ಕಣ್ಣನ್ನ ತೆರೀತಾನೆ, ನಿನ್ನ ಬಾಯಿಯನ್ನ ಬೆಂದಿಸಿಟ್ಟಿದ್ದ ಬೆಂದನದಿಂದ ಬಿಡಿಸಿ ನೀನು ಪ್ರಬೋಧನೆಯ ಶಬ್ದಗಳನ್ನ ನುಡಿಯತಕ್ಕಂತೆ ದೇವರ ಅಭಿಷೇಕ ಮಾಡ್ತಾನೆ. ಮೂರು ಕಾರ್ಯ: ಡಿಕ್ಲರೇಷನ್, ಮ್ಯಾನಿಫೆಸ್ಟೇಷನ್ ಅಂಡ್ ದ ಸೆಲೆಬ್ರೇಷನ್. ಸ್ತೋತ್ರ. ಒಂದು, ನೀನು ಘೋಷಿಸದಂತೆ, ನಿನ್ನ ಬಿಡುಗಡೆಯನ್ನು ಘೋಷಿಸದಂತೆ, ನಿನ್ನ ಆಶೀರ್ವಾದವನ್ನು ಕೂಗಿ ಹೇಳದಂತೆ ಬೆಂದಿಸಿರುವ ಕಟ್ಟು ಮುರಿದ್ರೆ, ಎರಡು, ಮುರಿದ್ರೆ ನೀನು ಬಾಯಿ ತೆರೆದು ಮಾತಾಡ್ತೀಯ,
ನೀನು ನುಡಿದಿದ್ದು ನಿನ್ನ ಮುಂದೆ ದೇವರು ಮಾಡ್ತಾನೆ. ಮೂರನೇ ಪದ, ಮೂರನೇದು ಸೆಲೆಬ್ರೇಷನ್. ನೀನು ದೇವರು ಮಾಡಿದ ಅದ್ಭುತಗಳನ್ನು ಕಂಡು ಕುಣಿದಾಡ್ತೀಯ, ಸ್ತೋತ್ರ ಹೇಳ್ತೀಯ. ಈ ಪರಿಸಾಯರು ಮಾತ್ರ, ಪರಿಸಾಯರ ಸ್ವಭಾವ ಇರುವಂಥವರು, ಅವರ ಮುಂದೆ ಎಷ್ಟೇ ಅದ್ಭುತ ನಡೀಲಿ ಅದಕ್ಕೇನಾದ್ರೂ ಒಂದು ಹುಡುಕ್ತಾರೆ ಅವರು. ನಾನು ನೋಡಿದ್ದೀನಿ. ಈಗಿಲ್ಲ ಬಿಡಿ ಅಂಥವ್ರನ್ನೆಲ್ಲ ದೇವರು ತೆಗೆದಾಕ್ಬಿಟ್ರು, ಸಭೆಯಿಂದ ಕಿತ್ತು ಹೋಗಿದ್ರು ಅವರು. ಇಲ್ಲಿ ಭಯಂಕರವಾದ ಡಿಲಿವರೆನ್ಸ್ ನಡೆಯೋದು, ಭಯಂಕರವಾದಂಥ ಪ್ರವಾದನೆ ಶಬ್ದಗಳು ರಿಲೀಸ್ ಆಗುವಾಗ, ಜನ ಆರ್ಭಟಿ ಸ್ತೋತ್ರ ಹೇಳುವಾಗ, ಕೆಲ ಕುಚ್ಚೋದ್ಯದ ಜನ, ಕೆಲವರು ಅದು ನಂಬದೇ ಇರುವಂಥ ಜನ. ಆದರೆ ಇವತ್ತು ನಾನು ನಿಮಗೆ ಒಂದು ಮಾತನ್ನು ಹೇಳ್ತೀನಿ. ಪರಿಸಾಯರು ಆಗ್ಲೂ ಇದ್ರು, ಈಗಲೂ ಇದ್ದಾರೆ. 24ನೇ ವಾಕ್ಯ. ಆದರೆ ಪರಿಸಾಯರು ಅದನ್ನು ಕೇಳಿ, ಇವನು ದೆವ್ವಗಳ ಒಡೆಯನಾದ ಬೆಲ್ಜೆಬೂಬನ ಸಹಾಯದಿಂದ ದೆವ್ವಗಳನ್ನು ಬಿಡಿಸ್ತಾನೆ ಹೊರತು ಬೇರೆ ರೀತಿಯಿಂದ ಬಿಡಿಸುವುದಿಲ್ಲ ಅಂದನು. ಇವನು ದೆವ್ವಗಳ ಒಡೆಯನಾದ ಬೆಲ್ಜೆಬೂಬನು, ದ ಗಾಡ್ ಆಫ್ ಫ್ಲೈಸ್, ನೊಣದ ದೇವರು. ಅದೊಂದು ದುರಾತ್ಮ. ಈ ದುರಾತ್ಮನ ಶಕ್ತಿಯಿಂದನೇ ಇದನ್ನು ಮಾಡ್ತಾ ಇರೋದು ಅಂತ. ಅದಕ್ಕೆ ಯೇಸು ಸ್ವಾಮಿ ಹೇಳಿದನು, ಎಲ್ಲಾದರೂ ದೆವ್ವನ ಓಡಿಸುತ್ತಾ. ಹಲ್ಲೆಲೂಯ. ಆ ನಂತರ ಹೇಳಿದಂಥ ವಾಕ್ಯ, ಇದು ದೇವರ ಬಲದಿಂದಲೇ ಅಂತ. ಇದು ದೇವರ ಬೆರಳು, ಇದು ದೇವರ ಬೆರಳು. ಇವತ್ತು ಯೇಸುವಿನ ನಾಮದಲ್ಲೇ ನಂಬುವವರು ಯಾರಾದ್ರೂ ಇದರ ಒಳಗಡೆ ಇದ್ರೆ, ನಿನಗೆ ಅನ್ವಯಿಸೋದಾದ್ರೆ ಸ್ವೀಕರಿಸು, ಗಟ್ಟಿಯಾಗಿ ಕೂಗಿ ಹೇಳು, ಯೇಸುವಿನ ನಾಮದಲ್ಲಿ ನನ್ನ ದೇವರು ನುಡಿದಿದ್ದಾನೆ, ಅದು ನಡೆಯುತ್ತೆ. ನನ್ನ ದೇವರು ಹೇಳಿದ್ದಾನೆ, ಅದು ನೆರವೇರುತ್ತೆ. ಒಪ್ಪುವವರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಹಲ್ಲೆಲೂಯಾ. ನನಗೆ ಬಹಳ ಇಷ್ಟ ಕೊಟ್ಟಿರೋದಂದ್ರೆ, ಎಲ್ಲಾದ್ರೂ ಪರಿಶುದ್ಧಾತ್ಮನ ಕ್ರಿಯೆ ಇಳಿದ್ರೆ, ತನ್ನ ಬೆರಳು ಚಲಿಸೋದಕ್ಕೆ ಆರಂಭ ಮಾಡಿದ್ರೆ, ಮೊದಲು ನಾಲಿಗೆ ಕಟ್ಟು ಮುರಿಯುತ್ತೆ.